ಬಿಗ್ ಬಾಸ್ ಮನೆಯಿಂದ ರೆಸಾರ್ಟ್ಗೆ ಸ್ಪರ್ಧಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಬಿಡದಿ ಸಮೀಪದ ಏಗಲ್ಟನ್ ರೆಸಾರ್ಟ್ಗೆ ಎಲ್ಲಾ ಸ್ಪರ್ಧಿಗಳನ್ನ ಇದೀಗ ಶಿಫ್ಟ್ ಮಾಡಲಾಗಿದೆ. ಬಿಗ್ ಬಾಸ್ ಸ್ಟುಡಿಯೋಗೆ ಬೀಗ ಬಿದ್ದಿರುವಂತಹ ಹಿನ್ನೆಲೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಎಲ್ಲಾ ಸ್ಪರ್ಧಿಗಳನ್ನ ಇದೀಗ ರೆಸಾರ್ಟ್ ಒಂದಕ್ಕೆ ಶಿಫ್ಟ್ ಮಾಡಲಾಗಿದೆ. ಬಿಡದಿ ಸಮೀಪದ ಏಗಲ್ಟನ್ ರೆಸಾರ್ಟ್ಗೆ ಎಲ್ಲರೂ ಕೂಡ ಶಿಫ್ಟ್ ಆಗಿದ್ದಾರೆ. ಇನ್ನು ರೆಸಾರ್ಟ್ಗೆ ತೆರಳುವಾಗ ಸ್ಪರ್ಧಿಗಳು ಇದ್ದಂತಹ ಕಾರೊಂದು ಪಂಕ್ಚರ್ ಆಗಿದೆ. ಈ ಕಾರಲ್ಲಿ ಧನುಷ್, ಸ್ಪಂದನ, ಅಶ್ವಿನಿ, ಅಭಿಷೇಕ್ ಇದ್ರು. ಈ ಕಾರು ಪಂಕ್ಚರ್ ಆಗಿತ್ತು. ಬಳಿಕ ಬೇರೊಂದು ಕಾರಲ್ಲಿ ಈ ನಾಲ್ವರನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದ್ದು ಎಲ್ಲಾ ಸ್ಪರ್ಧಿಗಳನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರ ನಿಯಮವನ್ನ ಉಲ್ಲಂಘನೆ ಮಾಡಿರುವಂತಹ ನಿಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಸ್ಪರ್ಧಿಗಳನ್ನ ಇದೀಗ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಂದ್ರೆ ಈ ಶೋ ಮುಂದುವರಿಯುತ್ತಾ ಅಥವಾ ಶೋವನ್ನ ಸ್ಥಗಿತಗೊಳಿಸ್ತಾರಾ, ಇದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ.